हिंदी बड़ा थोड़ी बड़ा माने को कुनके सलोने राजीव भाई राजीव एज very age 26 young man hi dog ಫ್ಯೂಚರಲ್ಲಿ ನಮ್ಮ ಭೀಮಾ ಮಿಸ್ಟರ್ ಕಂಜನ್ ಆ್ಯಂಡ್ ನನ್ನ ಫೇವ್ರೇಟ್ ಎಲಿಫೆಂಟ್ ಸೀಗೆ ಮತ್ತೊಂದು ಫೇವ್ರೇಟ್ ಎಲಿಫೆಂಟ್ ಮಾಸ್ತಿ ಇವರೆಲ್ಲರಿಗೂ ಕೂಡ ಏನಪ್ಪ ಅಂತಂದರೆ ಹಾಯ್ ನಮಸ್ಕಾರ ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ ಆ್ಯಂಡ್ ಸ್ನೇಹಿತರೆ ಇವತ್ತು ನನ್ನ ವಿಡಿಯೋದಲ್ಲಿ ಒಬ್ಬ ಸ್ಪೆಷಲ್ ಕ್ಯಾಂಡಿಡೇಟ್ ಇದ್ದಾನೆ. ಸೊ ಇವನು ಯಾವ ಥರ ಅಂತಂದರೆ ಇವನಿಗೂ ಕನ್ನಡಕ್ಕೂ ಅವಿನಾಭಾವ ಸಂಬಂಧ. ಸೊ ಇವನನ್ನು ಎಲ್ಲ ಕನ್ನಡದ ಆಸ್ತಿ ಅಂತಲೇ ಕರೀತಾ ಇದ್ದಾರೆ. ಅವನು ಯಾರು ಗೊತ್ತಾ? ಸೊ ಅವನೇ ನಮ್ಮ ಮಾಸ್ತಿ. ಸೊ ಇವನನ್ನು 2019ರಲ್ಲಿ ನಾಗರಹೊಳೆಯ ಕುಟ್ಟ ಅಂತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಗೋಪಾಲ್ ಸ್ವಾಮಿ ನೇತೃತ್ವದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ವಯಸ್ಸು ಒಂದು 25 ವರ್ಷ ಇರ್ಬೋದು. ಹಾಗೆ ಒಂದು ಎತ್ತರ 9 ಅಡಿ ಇದ್ದಾನೆ. ಸೊ ತೂಕ ಒಂದು 4500 kg ತೂಗ್ತಾ ಇದ್ದಾನೆ. ಸೊ ಪರ್ಟಿಕ್ಯುಲರಾಗಿ ಇವನ ಬಗ್ಗೆ ಹೇಳಲೇಬೇಕು ಅಂತಂದರೆ, ನೀವು ಕನ್ನಡದಲ್ಲಿ ಒಂದು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಆನೆ. ಸೊ ಅದಕ್ಕೆ ಆಲ್ಮೋಸ್ಟ್ ಇವನನ್ನು ತುಂಬ ಜನ ಕನ್ನಡದ ಕಂದ ಅಂತಲೇ ಕರೀತಾ ಇದ್ದಾರೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು, ಒಂದು ದಸರಾ ಆನೆಗೆ ಎಷ್ಟು ಕ್ರೇಜ್ ಇದೆಯೋ 100% ಹೇಳ್ತೀನಿ, ಅದಕ್ಕಿಂತ ಜಾಸ್ತಿ ಕ್ರೇಜು ನಮ್ಮ ಮಾಸ್ತಿಗೆ ಇದೆ. ಸೊ ಇವನಿಗೆ ಆ್ಯಂಡ್ ಹೇಳ್ತಾ ಇದ್ದೀವಲ್ಲ ಎಷ್ಟು ಕ್ರೇಜ್ ಇದೆ ಅಂತಂದರೆ, ತುಂಬ ಜನ ತುಂಬ ಫ್ಯಾನ್ಸ್ ಅಂತ ಹೇಳ್ಬಾರ್ದು. ಸೊ ಮಾಸ್ತಿಯನ್ನು ಅವರ ಮನೆ ಮಗನ ಥರ ಟ್ರೀಟ್ ಮಾಡ್ತಕ್ಕಂಥ ಎಷ್ಟೋ ಜನ ಇದ್ದಾರೆ. ಸೊ ಆನೆ ಥರ ನೋಡೋರಲ್ಲ, ಆನೆನ ಒಬ್ಬ ಮನುಷ್ಯನಾಗಿ ನೋಡ್ತಾರೆ ನಮ್ಮ ಮಾಸ್ತಿನ. ತುಂಬ ಸೌಮ್ಯ ಸ್ವಭಾವದ ಆನೆ. ಆ್ಯಕ್ಚುಲಿ ಇವನು 9 ಅಡಿ ಹೈಟ್ ಇದ್ದಾನೆ. ಇನ್ನು ಫ್ಯೂಚರಲ್ಲಿ ಆ ಕಿವಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಅಷ್ಟು ಬೆಂಡ್ ಆಗಿಲ್ಲ. ಮೇ ಬಿ ಅವನು ಇನ್ನೂ ಅರ್ಧ ಅಡಿ ಆಗ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಆ್ಯಂಡ್ ಮಾಸ್ತಿ ನಮಗೆ ಪೋಸ್ ಕೊಡ್ತಾ ಇದ್ದಾನೆ. ಇನ್ನ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಇವನು ಇನ್ನೂ ಕೂಡ ದಸರಾಗೆ ಬರಲಿಲ್ಲ. ದಸರಾಗೆ ಬರ್ದೇ ಇಷ್ಟು ಕ್ರೇಜ್ ಇದೆ. ಇನ್ ಕೇಸ್ ಇವನೇನಾದರೂ ದಸರಾಗೆ ಬಂದರೆ ಇವನ ಒಂದು ಐಫು ಎಷ್ಟು ಇರ್ಬೋದಂತ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ಮುಖ ನಾನು ಲಾಸ್ಟ್ ಇಯರ್ ನೋಡಿದಾಗ ಇವನ್ನ, ಸೊ ಮುಖ ಸ್ವಲ್ಪ ಅಷ್ಟು ಅಗಲ ಇರಲಿಲ್ಲ. ಬಟ್ ಈ ವರ್ಷ ಮುಖದಲ್ಲಿ ತುಂಬ ಚೇಂಜಸ್ ಆಗಿದೆ. ಆ್ಯಂಡ್ ಹೈಟ್ ಕೂಡ ಬೆಳೆದಿದ್ದಾನೆ. ಸೊ ಎಸ್ಪೆಷಲಿ ದಂತ ತುಂಬ ಚೆನ್ನಾಗಿದೆ, ಆಯಿತಾ. ಸೊ ಎಸ್ಪೆಷಲಿ ನೀವು ಮುಖನ ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬ ಬ್ರಾಡ್ ಇದೆ, ಅಗಲ ಇದೆ, ತುಂಬ ಬ್ರಾಡ್ ಇರ್ತಕ್ಕಂಥ ಮುಖ. ಸೊ ಆ್ಯಂಡ್ ಒಳ್ಳೆ ಫ್ಯೂಚರ್ ಇದೆ. ಏಜ್ ಆಲ್ಮೋಸ್ಟ್ 24 ಅಷ್ಟೇ. ಸೊ ಫ್ಯೂಚರಲ್ಲಿ ನಮ್ಮ ಭೀಮಾ ಮಿಸ್ಟರ್ ಕಂಜನ್ ಆ್ಯಂಡ್ ನನ್ನ ಫೇವ್ರೇಟ್ ಎಲಿಫೆಂಟ್ ಸೀಗೆ ಮತ್ತೊಂದು ಫೇವ್ರೇಟ್ ಎಲಿಫೆಂಟ್ ಮಾಸ್ತಿ ಇವರೆಲ್ಲರಿಗೂ ಕೂಡ ಏನಪ್ಪ ಅಂತಂದರೆ ಪಕ್ಕ ಕಾಂಪಿಟೇಷನ್, ಎಲ್ಲ ಕೂಡ ಅದೇ ಹೆಲ್ದಿ ಕಾಂಪಿಟೇಷನ್, ಆಯಿತಾ. ಸೊ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸೊ ಒಳ್ಳೆ ಫ್ಯೂಚರ್ ಇದೆ. ಸೊ ನಮ್ಮ ಮಾಸ್ತಿಗೆ ಇನ್ನು ಇದ್ರ ಮಾವುತ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಮಾವುತ್ರನ್ನ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ, ಅವ್ರು ಮಾತಾಡಲಿಲ್ಲ. ಬಟ್ ತುಂಬ ಒಳ್ಳೆ ಮಗು ಥರ ಕೇರ್ ಮಾಡ್ತಾರೆ. ಆ್ಯಂಡ್ ಅವರಂತಲ್ಲ, ಈಗ ಎಲ್ಲ ಮಾವುತರು ಅಷ್ಟೇ ಆನೆಗಳನ್ನ ಅವ್ರ ಸ್ವಂತ ಮಕ್ಕಳ ಥರನೇ ಅವರು ಕೇರ್ ಮಾಡೋದನ್ನು ನಾವು ನೋಡ್ತೀವಿ. ಇನ್ ಕೇಸ್ ಆನೆಗೆ ಹೆಲ್ತಲ್ಲಿ ಇಶ್ಯೂ ಆಯಿತು ಅಂತಂದರೆ ಅವರು ಊಟನೇ ಬಿಡೋದನ್ನ ನಾವು ಕಾಮನಾಗಿ ನೋಡ್ತೀವಿ, ಅದೇನಾದರೂ ಆಗಲಿ. ಸೊ ಮಾಸ್ತಿ ತುಂಬ ಚೆನ್ನಾಗಿರಲಿ ಅವನು. ಎಸ್ ಮಾಸ್ತಿ, ಥ್ಯಾಂಕ್ ಯು ಕನ್ನಡದ ಕಂದ. ಸೊಂಡ್ಲೆತ್ತ ಈ ಕಡೆ ತಿರ್ಗೋ. ನಮಸ್ಕಾರ. ಕಣೆ
ಒಳ್ಳೆ ಫ್ಯೂಚರ್ ಇದೆ. ಸೊ ನಮ್ಮ ಮಾಸ್ತಿಗೆ ಆ್ಯಂಡ್ ಆ ದೇವರು ನಮ್ಮ ಮಾಸ್ತಿಗೆ ಇನ್ನೂ ಒಳ್ಳೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡಲಿ. ಅವ್ನು 100 ವರ್ಷ ಚೆನ್ನಾಗಿರಲಿ.